ಉಡುಪಿಲಿ ಬಸ್ ಹತ್ತಾಗ ಖಾಲಿ ಖಾಲಿ ಇತ್ತು, ಮಂಗಳೂರಲ್ಲಿ ಫುಲ್ ಆಗೋಯ್ತು. ಅಂದಾಗೆ ಹೊರಟಿರೋದು ಎಲ್ಲಿಗೆ ಅಂದ್ರೆ 10 ವರ್ಷ ಆದ್ಮೇಲೆ ಸುಳ್ಯ ಕೊಟ್ಟಿದ್ದೀನಿ. ನಾನು ಇಲ್ಲಿ ಇಂಜಿನಿಯರಿಂಗ್ ಓದಿದ್ದೆ. ಮೀಟರ್ ಇಲ್ಲದೆ ಇರೋ ಆಟೋನ ಬಸ್ ಇಳಿದ ತಕ್ಷಣ ಹತ್ಕೊಂಡು ಹೋಗ್ಬೇಕಾಗಿರೋ ರೂಮಿಗೆ ಹೋಗ್ಬಿಟ್ಟು ತಲುಪಿದೆ. ರೆಸ್ಟ್ ಎಲ್ಲ ಏನು ತಗೊಂಡೆ, ಫ್ರೆಂಡ್ ಒಂದು ಸ್ಕೂಟರ್ ತಗೊಂಡು ಹೋಗಬೇಕಾಗಿರೋ ಪ್ಲೇಸ್ಗಳನ್ನ ಮೀಟ್ ಮಾಡಬೇಕಾಗಿರೋ ಎಲ್ಲ ಫ್ರೆಂಡ್ಸ್ಗಳನ್ನು ಮೀಟ್ ಆಗೋಕೆ ಸ್ಟಾರ್ಟ್ ಮಾಡಿದೆ. ನಾವು ಸೇರ್ತಾ ಇದ್ದಿದ್ದು ಹಿಲ್ ಸೈಡ್, ಓಡಾಡ್ಕೊಂಡಿದ್ದು ಜಂಕ್ಷನ್, ಕಾಲೇಜ್ ಕ್ಯಾಂಪಸ್. ಕ್ಲಾಸ್ ಕಡೆ ಏನು ಹೋಗಿಲ್ಲ, ಯಾಕಂದ್ರೆ ಓದ್ತಾನೆ ಇಲ್ಲಿ ಕ್ಲಾಸ್ಗಳಿಗೆ ಹೋಗ್ತಾ ಇರಲಿಲ್ಲ. ಕ್ರಿಕೆಟ್ ಆಡ್ತಾ ಇದ್ದಿದ್ದು ಗ್ರೌಂಡು, ಹುಡುಗರು ಹಾಸ್ಟ್ಲು, 4 ವರ್ಷ ನಾನು ಉಳ್ಕೊಂಡಿದ್ದ ರೂಮು, ಅಪ್ಪ ಕೊಟ್ಟಿದ್ದ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡ್ಮೇಲೆ ಊಟ ಹಾಕಿ ಚೆನ್ನಕೇಶವ ದೇವಸ್ಥಾನ ಎಲ್ಲದನ್ನು ವಿಸಿಟ್ ಮಾಡಿದೆ. ಯಾರೇ ಬರ್ಡೇ ಇರಲಿ, ನ್ಯೂ ಇಯರ್ ಬರಲಿ, ಎಕ್ಸಾಮ್ ಆಗಲಿ, ರಿಸಲ್ಟ್ ಬರಲಿ, ಫೇಲ್ ಆಗಲಿ, ಪಾಸ್ ಆಗಲಿ, ಎಲ್ಲ ಸರಿ ಪಾರ್ಟಿ ಮಾಡ್ತಿದ್ದ ಫ್ರೆಂಡ್ ಎಸ್ಟೇಟ್ ಇದು. ಇಲ್ಲಿಗೂ ಬಂದು ಒಂದು ರೌಂಡ್ ಹೊಡೆದು ಎಲ್ಲೆಲ್ಲಿ ಹೋಗಬೇಕು ಅನ್ಕೊಂಡಿದ್ನೋ ಎಲ್ಲ ಕಡೆ ಹೋಗಿ ಯಾರನ್ನ ಮೀಟ್ ಆಗಬೇಕು ಅನ್ಕೊಂಡಿದ್ನೋ ಎಲ್ಲರನ್ನೂ ಮೀಟ್ ಆದೆ. ವಾಪಸ್ ಹೋಗೋ ಸಮಯ ಹತ್ರ ಬರ್ತಾ ಇತ್ತು. ಮತ್ತೆ ರೂಮ್ಗೆ ಬಂದು ಪ್ಯಾಕಪ್ ಮಾಡ್ಕೊಂಡೆ. ಸಾವಿರಾರು ಯೋಚನೆಗಳು, ನೆನಪುಗಳು ತಲೆಯಲ್ಲಿ ಓಡ್ತಾನೆ ಇತ್ತು. ಒಂದು ವಿಷಯ ಮಾತ್ರ ಅನಿಸ್ತಾ ಇತ್ತು, ಸ್ಟೂಡೆಂಟ್ ಲೈಫು ಒಂಥರ ಬಸ್ ಜರ್ನಿ ತರ. ತುಂಬಾ ಸ್ಟಾಪ್ಸ್ ಇರುತ್ತೆ, ತುಂಬಾ ಜನ ಇಳಿತಾರೆ, ತುಂಬಾ ಜನ ಹತ್ತಾರೆ. ನಮ್ ಸ್ಟಾಪ್ ಬಂದೇ ಬರುತ್ತೆ, ನಾವು ಇಳ್ಕೊಬಿಡ್ತೀವಿ. ಆದ್ರೆ ಬಸ್ ಮಾತ್ರ ಹೋಗ್ತಾನೆ ಇರುತ್ತೆ.